ಬೀಡಿಗರು ಬಿಲ್ಲವರು ಅವರ ಮೂಲ ಕಸಬು ಒಂದು ಕೃಷಿ, 2 ವೈದ್ಯ, 3 ಏನಿತ್ತು ನಮ್ದು ಸೇಂದಿ ಇಳಿಸಿ ಸೇಂದಿ ಅಂತಾನೆ. ಸೇಂದಿ ಇಳಿಸಿದ ಕೂಟ ಸೇಚು ಪೌಡರ್ ಮಿಕ್ಸ್ ಮಾಡಿ ಮಾರಾಟ ಮಾಡಿದೆ ನಾನು ಒಪ್ಪಲ್ಲ. ಸೇಂದಿ ಅಂತಕ್ಕಂಥದ್ದೊಂದು ಬಹಳ ಔಷಧಿ ಆಗಿರತಕ್ಕಂಥ ಇರ್ತಕ್ಕ. ಆ ತೆಂಗಿನ ಮರದಿಂದ, ಅಲ್ಲೇ ಇಚ್ಚಲು ಮರದ, ಬೈನಿ ಮರ, ತಾಳಿ ಮರದಿಂದ ಇಳಿಸಿ ಅದು ಕುಡಿದ್ರೆ ದೇಹಕ್ಕೆ ಇವತ್ತು ಕೂಡ ಒಳ್ಳೆಯದೇ. ನೋಡಿ, ಒಂದು ವೇಳೆ ಇದನ್ನು ಇಲ್ಲ ಅಂತ ತಿಳ್ಕೊಳ್ಳಿ, ಇವತ್ತು ಎಷ್ಟೋ ಜನ ಮೆಂಟಲ್ ಆಗ್ತಿದ್ರು. ಕೋವಿಡ್ ಟೈಮಲ್ಲಿ ಎಷ್ಟೋ ಜನ ಡಿಪ್ರೆಷನ್ ಹೋಗ್ಬಿಟ್ಟಿದ್ದಾರೆ. ಇವತ್ತು ಅದಕ್ಕೆ ಎಲ್ಲರೂ ಕುಡಿಯಿಂದ ನಾನು ಹೇಳೋದಲ್ಲ. ಇವತ್ತಿನ ವ್ಯವಸ್ಥೆಯಲ್ಲಿ ಇವತ್ತು ನಾನು ದೇಶಾದ್ಯಂತ ಸುತ್ತಾಡ್ತೀನಿ. ದೇಶಾದ್ಯಂತ ಹೋಗಿ ಎಲ್ಲಿ ಇಲ್ಲ ಇದು, ಎಲ್ಲಿಲ್ಲ ತಾವೊಂದು ಹೇಳಿ. ಅದೇ ನಾಳೆ ಅದು ಫ್ಲೈಟ್ ಅಲ್ಲಿ ಬರ್ತದೆ, ಇನ್ನು ಸ್ವಲ್ಪ ದಿನ ನೋಡಿ. ಇವತ್ತು ನಾವು ನಮ್ಮನ್ನೇ ಬಂದು ಮಾಡಿಸಿರ್ಬೋದು, ನಾಳೆ ಒಳ್ಳೆ ಬೋಟ್ಲ್ ಹಾಕಿ ಬೇರೆ ಮುಂದುವರೆದ ವರ್ಗಗಳನ್ನ ಅದನ್ನ ಮಾರ್ತಾರೆ, ಆವಾಗ ಸರಿ ಅಂತ ಹೇಳ್ತಾರೆ. ಮತ್ತು ನಮ್ಮ ಆ ಲಿಕ್ಕರ್ ಬಿಸಿನೆಸ್ ಅಲ್ಲಿಯೂ ಕೂಡ ನಮಗೆ ರಿಸರ್ವೇಶನ್ ಕೊಡಬೇಕು ಅಂತಕ್ಕಂಥದ್ದು ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ಕಸಬು ಕಳೆದುಕೊಂಡದ ಹಿನ್ನೆಲೆಯಲ್ಲಿ, ಬೇರೆ ಏನು ಕೇಳಲಿಲ್ಲ. ಬಾರ್ ಓಪನ್ ಮಾಡುವುದನ್ನ ತಾವು ಹೋದ್ರೆ ಸತ್ಯನಾರಾಯಣ ಪೂಜೆ ಹಾಗೆ ಅಲ್ಲಿ ಪಾದ ಪೂಜೆ ಯಾರದು, ಅಲ್ಲಿ ಮಂಗಳಾರತಿ ಮಾಡೋರು ಯಾರು? ಸ್ವಾಮಿಗಳೇ. ಮಠ ಕಟ್ಟುವಾಗ ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಇವತ್ತೊಂದು ಲಿಸ್ಟ್ ಮಾಡುವ ಸಂದರ್ಭದಲ್ಲಿ ಫಸ್ಟ್ ಯಾರ್ದು ಮಾಡ್ತೀರಿ? ಅಲ್ಲಿ ಬಾರೋರು 10,000 ಅಲ್ಲಿ 50,000 ಮಾಡ್ತೀರಿ. ಅದರಲ್ಲಿ ಪ್ರಾಫಿಟ್ ಈಗ ಏನಿದೆ ನನಗೆ ಗೊತ್ತಿದೆ. ಸಮುದಾಯ ಏನೇನು ಕೆಲಸ ಮಾಡ್ತೀವಿ ಅಂತಕ್ಕಂಥ ಹಿಂದಿನ ನಡ್ಕೊಂಡು ಬಂದಿದೆ.